ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಿಯ ಬ್ಲಾಗ್ಸ್ ಕನ್ನಡ. ಸೊ ಇನ್ನೊಂದು ಚಾಲೆಂಜಿಂಗ್ ಬ್ಲಾಗ್ ನಡೀತಾ ಇದೆ ನಮ್ಮ ಟೀಮ್ ಜೊತೆ. ಇದು ಎಷ್ಟೇ ಚಾಲೆಂಜಿಂಗ್ ಬ್ಲಾಗ್ ಅನ್ನೋದಂತೂ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಇದೆ. ನನ್ನ ಚಾನಲ್ ಹೋಗಿ ವಿಸಿಟ್ ಮಾಡಿ, ಎಲ್ಲ ಚಾಲೆಂಜ್ ಬ್ಲಾಗ್ಸ್ನ ನೋಡಿ. ಫಸ್ಟ್ ನಮ್ಮ ಟೀಮ್ನ ತೋರಿಸ್ಬಿಡಿ. ವೆಲ್ಕಮ್ ಟು ತಿನ್ನಕ್ಕೆ ಏನಂತ ಹೊಟ್ಟೆ ಆದ್ರೂ ತಿಂತೀನಿ ಬಿಡಲ್ಲ. ನಾವು ಹೊಟ್ಟೆ ತುಂಬ ಕೊಡೋದೇ ಇಲ್ವಲ್ಲ. ಸೊ ಏನ್ ಚಾಲೆಂಜ್ ಅಂತ ಅಂದ್ರೆ ವೆರಿ ಫೇಮಸ್ ಜೋಲೋ ಚಿಪ್ ಚಾಲೆಂಜ್. ಎಸ್, ರೆಡಿನಾ ಎಲ್ರು ತಿನ್ನಕ್ಕೆ? ಸೊ ಇದನ್ನ ನಾನು ಎಲ್ರಿಗೂ ಕೊಡ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಸ್ವಲ್ಪ. ಕಾನ್ಸೆಪ್ಟ್ ಏನಂದ್ರೆ ಇದನ್ನ ತಿನ್ಬೇಕು, ತಿಂದ್ಬಿಟ್ಟು ಯಾರು ಫಸ್ಟ್ ನೀರು ಕುಡಿತಾ ಹೋಗ್ತಾರೆ ಅವ್ರು ಔಟ್ ಆಗ್ತಾರೆ. ಕೊನೆಗೆ ಯಾರು ನೀರು ಕುಡಿತಾರೆ ಅವರು ಈ ಚಾಲೆಂಜ್ ನ ವಿನ್ನರ್ ಆಗ್ತಾರೆ. ಸೊ ಸ್ಟಾರ್ಟ್ ಮಾಡೋಣ, ಚಾಲೆಂಜ್ ಸ್ಟಾರ್ಟ್ ಮಾಡೋಣ. ಎಲ್ಲ ವಿಡಿಯೋದಲ್ಲೂ ಜಾಸ್ತಿ ಎಲ್ರು ಎಲ್ಲ ತುಂಬಾ ಖಾರ 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 ಅಂತ ಅಂದಿರೋದೇನೆ. ನೋಡೋಣ, ಇವತ್ತು ನಾವು ತಿಂದು ನಮ್ಮ ಎಕ್ಸ್ಪೀರಿಯನ್ಸ್ ಹೇಳ್ತೀವಿ ಇವತ್ತು ಹೆಂಗಿರುತ್ತೆ ಅಂತ. ಗೈಸ್, ಇದು ಪ್ಯಾಕೆಟ್ ಹಿಂಗಿದೆ, 250. ಇದಕ್ಕೆ ಓಪನ್ ಮಾಡಿದ್ರೆ ಒಂದೇ ಒಂದು ಪ್ಯಾಕೆಟ್ ಇದೆ. ಹಿಂಗೆ ಒಳಗಡೆ ಏನು ಓಪನ್ ಮಾಡಿ ಇದು ಯಾವ್ದು ಬ್ರೋ ಹಿಂಗೆ ಓದಾಡ್ತೀರಾ? ಅಲ್ಲ, ಶಾಕ್ ಆಗಬೇಡ, ಅದು ಹೆಂಗೆ ಇದೆ ನೋಡಿ. ನಾವು ಸಿವಿಲ್ ಎಲ್ಲ ಮಾಡ್ತೀವಿ ಗೊತ್ತಿಲ್ಲ. ಓಪನ್ ಮಾಡೋಣ. ಒಂದ್ ಕೆಲ್ಸ ಮಾಡು, ಅದು ತಟ್ಟೆ ಯಾವ್ದಾರು ತಟ್ಟೆಗೆ ಹಾಕ್ಬಿಟ್ಟು ಘಾಟ್ ಹೆಂಗ್ ಹೊಡಿತೈತೆ ಗೊತ್ತಾ? ನಿಜ ಘಾಟ್ ಸರ್ರೆ ಮೂಗ್ಬಿಡ್ತು, ಮೆಣಸಿನ್ಕಾಯಿ ಘಾಟು. ಒಂದ್ ತಟ್ಟೆಗೆ ಹಿಂಗ ಹಾಕ್ಬಿಟ್ಟು ಆಮೇಲೆ ಕೊಡು, ಕೈಯಲ್ಲಿ ಮುಟ್ಬೇಡ ಕಣೆ. ಯಾರು ಕಣ್ಣು ಮುಟ್ಕೋಬೇಡಿ, ನೇಮ್ ಬೇರೆ ಕಣ್ಣು ಮುಟ್ಬೋದು ಒಟ್ನಲ್ಲಿ. ನಮ್ಮಿಲ್ಲ ಅಂದ್ರು. ಬೇರೆ ಕಣ್ಣು ನಿಂದೆ ಬೇರೆ ಪಾಟ್ ಮುಟ್ಕೋಬಹುದು. ಹಿಂಗಿದೆ, ಯಾರು ನೋಡಿಲ್ಲ ಎಲ್ಲ ಹಿಂಗೈತೆ ಬಾರಿ. ಹೌದು. ವಾಸನೆ ಹಿಂಗ್ ಅಳಿತಾ ತಿಂತೀನಿ. ಎಲ್ರು ಸರಿಯಾಗಿ ಉಚ್ಕೋಬೇಕು. ನಾನು ಫಸ್ಟ್ ನೀರು ಕುಡಿದ್ಬಿಟ್ಟು ತಿಂತಿದ್ದ ಅಲ್ಲೇ ಮೊದಲೇ ಜಾಸ್ತಿ ಪೀಸ್ ಆಗ್ತೈತೆ. ಅದೇ ಪೀಸ್ ಆಗ್ಬಿಟ್ಟಿತ್ತು. ಏನ್ ಗೊತ್ತಾ, ದೊಡ್ಡವರಿಂದ ಬರೀ ದೊಡ್ಡವ್ರಿಗೆ ಚಿಕ್ಕದು, ಅದಕ್ಕಿಂತ ಒಂದ್ ಚೂರು ದೊಡ್ಡದು, ಅದಕ್ಕಿಂತ ಇಲ್ಲ ಇಲ್ಲ ಬ್ರೋಗೆ ಅದಕ್ಕೆ ಚೂರು ನಿಮಗೆ ಚಿಕ್ಕದು ಬ್ರೋ, ನಿಮ್ಗಿಂತ ಚೂರು ಚಿಕ್ಕದು ದೊಡ್ಡದು ನನಗೆ, ನನ್ಗಿಂತ ದೊಡ್ಡದು ಚೂರು ನನ್ನ ಹಂಗಿರ್ಲಿ. ಸೊ ಗೈಸ್, ಇಷ್ಟಿಷ್ಟೇ ಪೀಸ್ ಮಾಡಿದೀವಿ. ಏನು ಇಷ್ಟ ಐತೆ ಅನ್ಕೊಂಡ್ರೆ ಅದು ಹೆಂಗ್ ಘಾಟ್ ಹೊಡಿತೈತೆ ಗೊತ್ತಾ? ಹೇಳ್ರು ಎಲ್ಲ ಭಯ ಕಾಣಿಸ್ತಾ ಇದೆ. ಯಾರು ಖಾರ ತಿಂದ್ರೆ ಪ್ರಾಬ್ಲಮ್ ಇದೆ ಈಗ ಹೇಳಿ. ಅಲ್ಲ, ಇದಕ್ಕೆ ಕ್ಯಾಮ್ರಾಮನ್ ಯಾರು ಇಲ್ಲ, ನನ್ನ ಪಾಪ ನಾನು ತೆಗಿಲ್ಲ. ಕಾಣಿಸ್ತಾ ಇದೀವಾ? ಬೇಡ ಬಿಡಿ. ಕೊಟ್ಬಿಡು. ಅವ್ರವ್ರ ಎತ್ಕೊಳ್ಳಿ. ಅದೇ ಕಲರ್ ನಾವು ಓಡ್ ಬಂದು ಮಾಚ್ಕೊಳಕ್ಕೆ ಈಕ್ವಲ್ ಆಗಿದೆ ಅಷ್ಟೇ. ತಡಿ ನೋಡ್ತೀನಿ. ನಿಮ್ದು ಮೋಸ. ನಾನು ತಗೊಂಡೆ, ನಾನು ಅದ್ರಾಗೆ ಬ್ರೋ ಹಿಡಿ ಬ್ರೋ, ಅಲ್ಲಿಂದ ಪಡ್ಕೋತೀನಿ. ಮೂಗ್ ಹಿಂಗ್ ಹೊಡಿತೈತಿ. ಎಲ್ಲ ಹಿಡ್ಕೊಂಡು ಒಟ್ಟಿಗೆ ಭಯ ಮಾಡ್ರಪ್ಪ. ತಿಂದಿದ ತಕ್ಷಣ ಗೊತ್ತಾಗಲ್ಲ. ಇಷ್ಟು ನೆಕ್ಕಿದ್ದು. ಹೌದಾ? ಸೀರಿಯಸ್ ಆಗಿ ದೇವ್ರಾಣೆ ಆಗಲ್ಲ, ಅಷ್ಟಪ್ಪ ತಿನ್ಬಿಡು. ಬೇಡ ಕಂಡ್ರೆ ಇದು ಚಾಲೆಂಜ್ ಸಿಕ್ಕಾಪಟ್ಟೆ ಖಾರ ಐತೆ. ಆಯ್ತು, ಸ್ವಲ್ಪ ತಿನ್ನಿ, ಜಾಸ್ತಿ ತಿನ್ಬೇಡಿ. ರೈಟ್ ಹ್ಯಾಂಡ್ ಕೊಯ್ತಿದ್ದೀನಿ, ಯೋಚನೆ ಮಾಡಬೇಡ.
ಸಿಕ್ಕಾಪಟ್ಟೆ ಖಾರ ಐತೆ. ಸ್ವಲ್ಪ ಸ್ವಲ್ಪ ತಿನ್ನಿ ಚೂರು ಸಾಕು ನಂಗೆ. ಹೆಂಗೈತೇಳು ಮುಗಿತಾ ಐತೆ ಮುಂದೆ ಆಗ್ಲೇ ಹೌದು ಅಲ್ಲ ಬಾಯಿಗೆ ಆಗ್ಲೇ ಗೊತ್ತಾಗ್ತದೆ ಈಗ. ಏ ಸ್ವಲ್ಪ ತಿನ್ನಿ. ಹೌದು ಸ್ವಲ್ಪ ಕೊಡುದಿಲ್ಲ. ಸಿಕ್ಕಾಪಟ್ಟೆ ಖಾರ ಇದೆ. ನೀವು ಅಲ್ಲಿಗೆ ಆ ಕಡೆ ಅಲ್ಲಿ ಅಪ್ಪಾ, ನಿಜ ನೋಡ್ರಾ ಹೆಂಗೈತೆ ಖಾರ? ಇನ್ನೂ 500 ರೆಡಿ ಮಾಡ್ಬೇಕಾದ್ರೆ ಹೋಗಿ ಗೈಸ್ ಸಿಕ್ಕಾಪಟ್ಟೆ ಖಾರ ಐತೆ. ಎಲ್ಲರೂ ಟೇಸ್ಟ್ ಓ, ಈ ನೋಡಿದ್ರೆ ಮುರ್ದಂಗೆ ಸ್ವಲ್ಪ ಸ್ವಲ್ಪನೇ ಕೊಡ್ತಾ ಇದೀನಿ, ಇಷ್ಟಿಷ್ಟೇ ಕೊಡ್ತಾ ಇದೀನಿ. ಇಲ್ಲದೆ 250 ರೂಪಾಯಿ ಕಿತ್ಕೊಂಡವ್ನ. ಅಷ್ಟಿಷ್ಟು ತಿನ್ನೋದು ಅಂತಂದ್ರೆ ಹೆಂಗೆ ಚಿಕ್ಕ ಚಿಕ್ಕದ್ ಕೊಡ್ತಾ ಇದೀನಿ ಗೈಸ್. ಆಗಲ್ಲ ಖಾರ. ಆಮೇಲೆ ಯಾರಿಗಾರು ಹೆಲ್ತ್ ಇಶ್ಯೂ ಆದ್ರೆ ಆಮೇಲೆ ಪ್ರಾಬ್ಲಮ್. ಎಲ್ಲ ಒಟ್ಟಿಗೆ ತಿನ್ನಿ, ಒಟ್ಟಿಗೆ ಹಾಕೊಳ್ಳಿ. ಸೀರೆದ ಚಿಕ್ಕ ತಗೊಳ್ರಿ ಸುಮ್ಮನೆ ನಿಕ್ಕಿನ ನ್ಯಾಯ ಒಂದು ಸಕ್ಕತ್ ಇದಾಗ್ತೈತಿ. ನಾನು ಚಿಕ್ಕ ಕೊಡ್ತಾ ಇದೀನಿ. ಇಲ್ಲ ನ್ಯಾಯ ಬ್ರೋ ಆಗ್ಲೇ ನನಗೆ ಇನ್ನೊಂದು ಗಂಟ್ಲು ಇದಾಯ್ತೈತಿ ಇವಾಗ ಆಗ್ಲೇ ನಂಗೆ. ಒಂದೇ ಸತಿ ಕಬಡಪ್ಪ ಹಿಂಗೆ ಎಸ್ಕೊಳ್ತಾನೆ ಎಸ್ಕೊಳ್ಳೋದು ಹಿಂಗೆ. ನುಗ್ಕೊಬೇಡಿ. ಅಲ್ಲ ನಿಂಗೆ ಎಸ್ಕೊಳ್ತಾನೆ ನಾ ಸ್ಕೂಲ್ ಮಾಡಿದೀನಿ. ಮಾತ್ರೆ ಕೊಟ್ಟಾಗ. ಹಾ ಇದು ಘಾಟ್ ಹೊಡಿತಾನೆ. ನಿಮಗೆ ಕೊಡ್ತಿದ್ರ ಬ್ರೋ ಮಾತ್ರ ಆಟಿದು ನಮ್ ಗೌರ್ಮೆಂಟ್ ಸ್ಕೂಲ್ ನಮ್ ಕೊಡೋರು ಬ್ರೋ. ಯಪ್ಪ ದೇವ್ರೆ ಭಯ ಆಯ್ತೈತೆ ಅದ್ ನೋಡಿದ್ರೇನೆ. ನಮ್ ಗೌರ್ಮೆಂಟ್ ಸ್ಕೂಲ್ ಸಕ್ಕಾದ ಕೊಡ್ತಿದ್ರು ಮಾತ್ರ ಹಿಂಗ ಹಿಂಗ ಹಿಂಗೆ ಬ್ರೋ ಹಿಂಗ್ ನೀರ್ ಕೊಡೋರು ಹಿಂಗ್ ಅಂದ್ ಈಚೆ ಹಿಂದಕ್ಕೆ ಎಸ್ ಬಿಟ್ರೆ ಮುಗೀತು ನಮ್ ಕತೆ. ನಮ್ ಬಾವ ಬರೀ ಇದು ಟೇಸ್ಟ್ ಮಾಡೋದು ಖಾಲಿ ಇಲ್ಲಿ. ತಿನ್ಬೇಡಿ. ಸಾಕು ಅಂತ. ಹಂಗೆ ಆಗಲ್ಲ. ನನಗೆ ಧೂಳು ಈ ಖಾರ ಘಾಟ್ ಆಗಲ್ಲ, ಎಸ್ಪೆಷಲಿ ಘಾಟು. ಇದು ಹೆಂಗೆ ಚಿಪ್ಸ್ ತರ ಈಗ ಕೈ ಏನೋ ಕೈ ಕಿತ್ಕೊತು ಕೈ ಓಕೆ ರೆಡಿ ಗಾಯ್ಸ್ ರೆಡಿ ವಾಟ್ ರೆಡಿ ಬನ್ನಿ ಬನ್ನಿ. ಕತೆ ಹಾಕೊಂಡು ಒಂದ್ಸಲ ನುಂಗ್ಬಿಡುವುದಾ? ಚೀಪಂಗಿಲ್ಲ. ಏನಾಯ್ತು ಚೀಪ್ ಅಗಿಬೇಕು ಅಗಿಬೇಕು. ತೋರ್ಸಿ ಎಲ್ರದ್ದು. ಹಿಡ್ಕಡು. ಎಲ್ಲ ಇಷ್ಟಿಷ್ಟೇ ತಿಂತಾ ಇದೀವಿ. ಇವ್ರಿಗೆ ಯಾವ ಚಾನಲ್ ಚಾಲೆಂಜ್ ಮಾಡೋರು ಅನ್ಕೋಬಿಟ್ರೆ ಸೇಮ್ ಇದೆಯಾ? ಆದ್ರೂ ಸೇಮ್ ಇದೆಯಾ? ಇದು ಅಗಿಬೇಕು ಅವ್ರಲ್ಲಿ ಅಗಿಬೇಕು. ಹೆಂಗಾರ ತಿನ್ಬೋದು, ಅಗಿಲೇಬೇಕಾ? ಅಗಿಬೇಕು ಅಗಿಬೇಕಾಗುತ್ತೆ. ಹ್ಮ್, ಓಕೆ ರೆಡಿ ರೆಡಿ ಜಾಸ್ತಿ ಖಾರ ಆಗುತ್ತಲ್ಲ. ಓಕೆ ರೆಡಿ ಗಾಯ್ಸ್ ರೆಡಿ 1 2 3 ಸ್ಟಾರ್ಟ್. ಅನ್ನ ತಿಂದಿಲ್ಲ. ತಿನ್ನಿ ಭಾವನವ್ರೆ. ಅವ್ರು ತಿಂದಿಲ್ಲ. ಬಾವ ತಿನ್ನಿ, ಎಲ್ಲ ತಿಂದ್ರು. ಗಾನು ತಿಂದ್ಲು ಅಲ್ಲೇ. ಗಾನು ತಿಂದಿಲ್ವಾ? ತಿನ್ನೆ. ಖಾರ ಆಯ್ತಲ್ವಾ? ಆಯ್ತೈತೆ. ಆಯ್ತೈತೆ. ನಾನು ನೆಟ್ಟಿ ತಗಲಿ ತಿನ್ನೆ. ಖಾರ ಆಗ್ತಿಲ್ವಾ? ಅಷ್ಟೊಂದು ತಿನ್ನೆ ಹೊಡಿತಾ ಬೇಗ. ಇಲ್ಲ ಆ ಫೀಲಲ್ಲಿ ಇರ್ಬೇಡ ಅಷ್ಟೇ. ಖಾರ ತಿನ್ನು, ಖಾರ ತಿನ್ನೆ. ನಿಮ್ಗೆಲ್ಲ ಭಯ ಆಯ್ತಲ್ವಾ? ಕಾರಣ ಅನಿಸ್ತಾ ಇದೆ ನಮ್ಗೆ. ನಿಮ್ ನಮ್ಲು ಹಾಕತೀನಿ. ಜಾಸ್ತಿ ಬಾಯಲ್ಲಿ ಇಟ್ಕೊಂಡ್ಬಿಡಕ್ಕೆ ಅನ್ಸುತ್ತೆ, ಅದಕ್ಕೆ ನುಗ್ಕೊಂಬಿಡಿ. ಆ ಕಡೆ ವಾ ಒಳ್ಳೆ ಮೆಣಸಿನ್ಕಾಯಿನ ನಮ್ ಗೂಗಲ್ ಹೋಗ್ಯ ಬರ್ತೈತಿ. ಮ್ಯಾಲೆ ಗೀಲೆಲ್ಲ ಮುಟ್ಕೊಳಕ್ ಹೋಗ್ಬೇಡ್ರಿ, ಎಲ್ಲಿ ಕಡ್ಕೊಂಡ್ಬಿಟ್ಟಿರ್ತೀರ ಹಂಗೆ ಆ ಫೀಲ್ ಸುಮ್ಮನೆ ಇರ್ಬೇಡ ಬಿಡು. ಆಯ್ತು. ಟೈಮರ್ ಆನ್ ಮಾಡ್ಬೇಕಿತ್ತು 10 ನಿಮಿಷ ನಾವು. ಇನ್ನೊಂದ್ ಸ್ವಲ್ಪ ಯಾರ್ಯಾರು ಬೇಕು? ಯಾರು ಬೇಕಾ? ನನಗೆ ಕಾರಣ ಅನಿಸ್ತಿಲ್ಲ ಅದು. ನಂಗೂ ತಿಂದ ಸ್ಟೋನ್ ಆರೆಂಜ್ ಓ, ಅದು ಜಾಸ್ತಿ ಜಾಸ್ತಿ ನಾಲ್ಗೆ ಟಚ್ ಮಾಡ್ಕೊಂಡು ಅದು ರೈಸ್ ಆಯ್ತಾ ಇರ್ತದೆ ಖಾರ. ಯಾರು ಬೇಕು? ನೋಡಿ ಹಳ್ಳೆಡ್ರು ಅಂತ ತಿಂತವ್ರು ಇವರೆಲ್ಲ. ಡೋಲೆ ಚಿಪ್ಸ್ ಅನ್ಕೊಬಿಟ್ಟಾರೆ. ಈಗ ಒಂದು ದೊಡ್ಡ ತಗತ್ತೆ ಇದೀಗ ನೀನು. ಎಣ್ಣೆ ರೌಂಡು ಗೈಸ್. ದೊಡ್ಡದು ಕಾಣೋದು. ಆಯ್ತಾ ಇಲ್ಲ. ನೀರು ಬಿಡ್ಬೇಕು ಅನ್ಸುತ್ತೆ. ಅನೇಕ ಮಜಾ ಇರಲ್ಲ ತಿನ್ನು. ಇದ್ಕೊಂಡಿರೋದು ಎರಡು ರೌಂಡ್ ಆಯ್ತಾಗಲಿ ನಿಮ್ದ ಅವಾಗ್ಲ ಏನ್ ತಗೊಂಡಿಲ್ಲ ಬ್ರೋ. ಮಾಡಿ ಮೂಗಲ್ ಹೋಗಿ ಬರ್ತೈತೆ ನಂಗೆ. ನನ್ನ ತಿಕ್ದೋಗ್ತಲ್ವಾ ಇಲ್ಲಿ ಬರ್ಬೇಕು ನೋಡೀಗ. ಎಳ್ನೇರು ತಿನ್ಬಾರ್ದಿತ್ತು ಅನಿಸ್ತಿತ್ತಪ್ಪ. ಹಾ?
ಕುಶಾಲಿಗೆ ಏನೋ ಆಯ್ತಲ್ಲ ಇನ್ನೊಂದು ಹಾಕು. ನಮ್ಗೆ ಕಿವಿ ಎಲ್ಲ ನೋಯ್ತೈತೆ ಅಲೆ ಯಾಕಂದ್ರೆ ನೀನ್ ಹೆಂಗ್ ತಿಂದೆ ಹೇಳು. ಹೌದೇ ಹಾ. ತಗೊಳ್ರಿ. ಚಿಪ್ ಬರೋದಿಲ್ಲ ನಾಳೆ ಟೆಸ್ಟ್ ಮಾಡಿದ್ರೆ ಹೌದು ಉಳಿತೈತೆ. ನಾಳೆ ಟೆಸ್ಟ್ ಮಾಡ್ಬೋದಾಯ್ತು. ಒಂದಾಯ್ತು. ನಾಳೆ ಟೆಸ್ಟ್ ಬರೋದು. ಆನಂದನ ಎಣ್ಣೆ ಒಳಗೆ ಒಳ್ಳೆ ಇದು ಅಂತದೆ ಸ್ನಾಕ್ಸ್. ಎಣ್ಣೆ ಹೊಡೆಯೋಕೆ ಸಾಕಾಗಿದೆ. ತಿಂದ್ರೆ ಟೇಸ್ಟ್ ಬರಲ್ಲ. ತಿಂಡಿ ಆಮೇಲೆ ಬರ್ತದೆ ಸ್ವಲ್ಪ ಮೂರ್ portion ಆಯ್ತದ್ ನೋಡು. ಏ ಬೇಡ ತೆಗೀರಿ ಸಾಕು bro. ಎಲ್ತ್ ಇಷ್ಟ ಆಗುತ್ತೆ ಆಮೇಲೆ 4 ಪೀಸ್ ತಿಂದೆ. ಕಿವಿಲೆಲ್ಲ ನೋಯ್ತಿಲ್ವಾ ಇಲ್ಲಿ ಗಂಟ ಹೊಡಿತಿಲ್ಲ ನಾಲ್ಕಿಲ್ಲ, ಒಂಚೂರು ಉಳಿತೈತೆ ಅಷ್ಟೇ. ಇಲ್ಲ ನಾಳೆ ಉಳಿತೈತೆ ಸ್ವಲ್ಪ. ಉರಿತೈತಾ? ಕಿವಿ ಎಲ್ಲ ಹೆಂಗೈತೆ ಫೀಲು? ಒಂದೇ ಪೀಸ್ ತಿಂದಿರೋದ್ರಿಂದ ಅವಳು. ಅಲ್ಲಿ ಇಟ್ಟಿ ನಾಲ್ಗೆ ಹಾಕೊಂಡ್ವಲ್ಲ ಆ ಜಾಗ ಉರಿತೈತಿ ಅದಕ್ಕೆ ನಾಲ್ಗೆಲ್ಲ ಹಾಕೊಂಡು ಅಲ್ ಮೇಲೆ ಹಾಕೊಂಡ್ಬಿಟ್ಟು ಅದು ನಾನು ಅಷ್ಟೇ, ಅದು ಮಾಡಿದ್ದು. ಹಂಗ್ ಮಾಡಿದ್ರೆ ಕಾರ ಇಲ್ಲ ನಾಲ್ಗೆ ಟಚ್ ಮಾಡೋದಂತ ಹೆವಿ ಕಾರ ಇದೆ. ಏನಾಯ್ತು ಅಷ್ಟೊಂದು ತಿಂದ್ರಲ್ಲ ಆಗ್ತೈತೆ ಇಲ್ಲ ಸ್ಟಾರ್ಟಿಂಗ್ ಅದೇನ್ ನಾಲ್ಗೆ ರೆಸ್ಟ್ ಮಾಡೋ ಅಷ್ಟೇ ಆಗೋದು ಪೇನ್. ಅದ್ನೇ ಹೇಳಿದ್ದು ಅಲ್ಗ ಹಾಕೊಂಡ್ರೆ ಕಾರ ಇಲ್ಲ ಅಷ್ಟೇ. ಯಾರು ನೀರು ಕುಡಿಯಲ್ವಾ ಯಾರೇ 9 ನಿಮಿಷ ಆಯ್ತು. ನೀರ್ ಕುಡಿಯೋ ಗಂಟ ಕೊಡ್ತಾ ಇರು. ಆರೆ 9 ನಿಮಿಷ ಆಯ್ತು. ನಮ್ದು ಆರು ನಾನ್ 4. ನಂದು 6 ಆಗೈತೆ. 6 ಲೆಕ್ಕ ಹಾಕಿಲ್ಲ. 6 ಆಗೈತೆ ನಂದು. ಒಂದೆರಡು ಆಯ್ತು. ಕೊಡಿ ತಿನ್ನುವ. ನಾನ್ 4 ಆಗಿದೆ. ನಮ್ದು ನನ್ನ ಟಾರ್ಗೆಟ್ ಬರೋವರೆಗೂ ವೆಯ್ಟ್ ಮಾಡ್ತೀನಿ ನಾನು. ಅಷ್ಟೇ ತಾನೇ. ಆ ಬಾವನ ಕೇಳ ಅಣ್ಣ ನೀರು ಕುಡ್ಕೊಳ್ಳೋಣ ಹೋಗಿ. ಏ ನೀರು ಕುಡಿದ್ರೆ ಔಟು ಔಟ್ ಇದೆ ನಾನು ಇಸ್ಕೊಂಡಿದ್ದೆ ಇದು ಔಟ್. ಮಾಡಿದೀನಪ್ಪ. 2 ವಿಕೆಟ್ ಹೋದ್ರು. ವಿಕೆಟ್ ಔಟ್. ಇಲ್ಲೇ ಐತೆ ನೋಡಿ ನೀನು ತಗೊಂಡಿವಾ? ಇಲ್ಲಿ ಬಂದು ಕುಡಿ ಕ್ಯಾಮ್ರಾ ಹತ್ರ 2 ಸಲ ತಿಂದಿದ್ದೀನಿ ನೀನು ಆಗಲೇ ಅನ್ಸುತ್ತೆ ಜೀವನದಲ್ಲಿ ಫಸ್ಟ್ ಔಟ್ ಆಗ್ಬಿಟ್ಟು ಫಸ್ಟ್ ವೇಳೆ ಔಟ್ ಆಗಿತ್ತು. ಭಾವನ ಔಟ್ ಆಗಿದ್ದಾಳೆ ಗೈಸ್ ನಿನ್ನೆ 2 ಪೀಸ್ ಆಗಿಲ್ಲ. ನಾನು ಇನ್ನೂ 5 ತಿಂತೀನಿ ಅವಳು ಆಗಲ್ಲ ಬಿಡಿ ನಮ್ಗೆ ಗೊತ್ತಾಗ್ತಿಲ್ಲ. ಮ್ಯಾಗಿ ಚಾಲೆಂಜ್ ಅಲ್ಲಿ ಎಕ್ಕ ತಿಂದ್ರೆ ಆಗುತ್ತೆ. ಏ ಇಷ್ಟೊಂದು ಸ್ಪೈಸಿನೇ ಇರಲಿಲ್ಲ ಇಷ್ಟೊಂದೆಲ್ಲ ಇಷ್ಟೊಂದು ಇರ್ಲಿಲ್ಲ ಅದು. ಅದೇ ಅದನ್ನೇ ಅದು ತಿನ್ಬೋದು ಕೊರಿಯನ್ದು ಮ್ಯಾಗಿ. ಇಷ್ಟೊಂದೆಲ್ಲ ಸ್ಪೈಸ್ ಇಲ್ಲ ಅದು. ವಿಡಿಯೋ ಆಫ್ ಮಾಡಿ. ಇದೆ ಖಾರ ಇದೆಯಾ ಖಾರ ಇಲ್ವಾ? ಖಾರ ಇದೆ ಸ್ವಲ್ಪ. ಖಾರ ಸ್ವಲ್ಪ ಸ್ವಲ್ಪ. ಮತ್ತೆ ಇನ್ನೊಂದು ಪೀಸ್ ಕೊಡಿ. ಕೊಡಿ ಇನ್ನೊಂದು piece. ಸ್ವಲ್ಪ ಅಂದೆ ಕೊಡಿ ಇನ್ನೊಂದು. ಸ್ವಲ್ಪ ಅಂದ್ಮೇಲೆ ಇನ್ನೊಂದು ಜಾಸ್ತಿ ಇರ್ಲಿ ಸ್ವಲ್ಪ ಅಂದ್ಮೇಲೆ ಹಂಗೆ ತಟ್ಟೆ ಕೊಟ್ಮೇಲೆ ಇರುವಷ್ಟು ತಗೊಂಬಾರ್ದು. ಖಾರ ಚೆನ್ನಾಗಿರ್ಬೇಕು. ಹಾಕೊಂಡ ತಕ್ಷಣ ಕಣ್ಣೆಲ್ಲ red ಆಗುತ್ತೆ. ಓಕೆ ಬರ್ಬೇಕು. ನಾನು ನಿಮಗೆ ಏನು ಅನ್ನಿಸ್ತಿದೆ ಈ ಓಕೆ ಇನ್ನೊಂದು ಕೊಡಿ ನಾ ತಿಂತೀನಿ. ಕೊಡಿ ಕೊಡಕ. ಕೊಡಿ. ರುಕೋ ಸರ, ರುಕೋ. ಎಲ್ಲೋ ವಯಸ್ಸು ಓಪನ್ ಮಾಡ್ತಾಳೆ. ನೋಡಿ ಗಾಯ್ಸ್ ನಮ್ದೊಂದು ಪ್ರತಿಭೆ ಖಾರ ತಡೆಯಕ್ಕಾಗ್ತದೆ ನೀರು ಕುಡಿದು ಆಲ್ರೆಡಿ ಕದ್ದು ಮುಚ್ಚಿ ಐಸ್ ಕ್ರೀಮ್ ತಿಂತಾ ಇರೋದು ಯಾರಿಗೂ ಹೇಳ್ದಂಗೆ. ಓಪನ್ ಮಾಡ್ತಿದ್ದೀನಿ ಎಲ್ಲರಿಗೂ ಬೇಕು ಅಂತ ಗಾಯ್ಸ್ ಗಾನುಗೆ ಆಗಲ್ಲ ಅಂತ ಗೊತ್ತು ಬಟ್ ಆದ್ರೂ ಗ್ರೇಟ್ ಯಾಕಂದ್ರೆ 3 ಪೀಸ್ ತಿಂದವಳೆ. ಯು ಆರ್ ರಿಯಲಿ ಜೀನಿಯಸ್ ಗಾನು. ಸ್ಟಾರ್ಟ್ ಅಕ್ಕ ನೀರು ಕುಡಿ. ಗೈಸ್ ನಾನು 2 ಸಲ ತಿಂದಿದ್ದು ಚಿಕ್ಕ ಪೀಸ್ ಅದನ್ನು ಆಯ್ತಿಲ್ಲ. ಆನಂದಣ ಹೋಗಲ್ಲ ಏನು ಮಾಡ್ತೈತೆ ಗೊತ್ತಿಲ್ಲ. ಐಸ್ ಕ್ರೀಮ್ ತಿಂತಾರೆ ಕಾಣಿಸ್ತೈತೆ. ಆಗಲ್ಲ ಗೈಸ್ ಅದಕ್ಕೆ ನೀರು ಕುಡಿದ್ಬಿಟ್ಟಿದ್ದೀನಿ. ಇಲ್ಲಿ ಈಗ ನಾವು 3 ದಿನ ಹುಡುಗಿರು ಔಟ್ ಆಗಿದ್ದೀವಿ. ಇನ್ನು ಗೇಮಲ್ಲಿ ನನಗೆ ದಾಟ್ಬೇಕೀಗ ನೀವು 6. 4 ಎಲ್ಲರದ್ದು ದಾಟಾದ್ಮೇಲೆ ನಮ್ಗೆ 5 ಪೀಸ್ ಬರ್ಬೇಕು. ಗೂಗಲ್ ಅಲ್ಲಿ ಗೊತ್ತಾಯ್ತದೆ. ಇವ್ರು ಬೋಲಲ್ಲಿ ಹಾಕ ಬಂದೋಳು. ತಿಂತಾಳು ಓ ಅವ್ವ ತಿಂದಿದ್ದು. ನಾನು ಕೂಡ ತಿನ್ನು ತಿನ್ನು. ದೊಡ್ಡ ಆಗ್ಬಿಡೈತೆ. ಬೇರೆ ಏನ್ ನೋಡು ವೆನಿಲಾ ತೆಗ್ದು ನೀರಿಗೆ ಎತ್ತಿಕೋ. ತಿಂತೀನಿ ಆಮೇಲೆ ತಿನ್ನು. ಅಲ್ಲೇ ಇದ್ದೀನಿ. ಇನ್ನು ಹುಡುಗರೆಲ್ಲ ಗೇಮಲ್ಲಿ ಇದ್ದಾರೆ. ತೇಜಸ್ ಗೌಡ ನೋಡಿ ನಾಲ್ಗೆ ಕೆಂಪಾಗಿದ್ಯಾ? ಫುಲ್ ಝೂಮಲ್ಲಿ ಇದೆಯಾ ತಡಿ ಹೇಳಿ. ಆಗಲ್ಲಂತೆ ಕುಡಿತಾಳೆ ಏನಿಲ್ಲ ಅಕ್ಕ. ಬಸವ ಆರಾಮಾಗಿ ಕೂತು ಅಂದ್ರೆ ಇನ್ನೊಂದು ಪೇಕ್ ಹಾಕು. ನೋಡ್ಬೇಕು. ನಂದು ತಗೊಂಡ್ರೆ 4 ಖಾರ ಆಯ್ತಿಲ್ವಾ? ಏನ್ ತಿಂತೀಯ? ರಿಪೀಟ್ ತಿಂತಿರೋ ನಿಮ್ಮ ಅಭಿಪ್ರಾಯ ಹೇಳಿ. ನಮ್ಗೆ ಯಾರು ಅನ್ಸ್ತಾ ಇಲ್ಲ. ಇದು 4ನೇದಾ ಬ್ರೋ? ನಿಮ್ದು
ಆಯ್ತಾ ಕುಡಿ ತಿಂದ್ರೆ ಮೂರ್ ತಿಂದವ್ರೆ, ನಾಲ್ಕೇ ಮನು ನಿಂದು ಅದು 5 ಮೂರನೇದು ಸಾಕು ನನಗೆ. ನೀರು ಕುಡಿ ಹಿಂಗ ಫಸ್ಟ್ ನೀರು ಕುಡಿ ಸಾಕು ಅಂದ್ಮೇಲೆ ಸಾಕು ಅಂತೀಯ ಏನ್ ಮನು ಗೇಮಲ್ಲಿ ಸೋಲಕ್ ಇಷ್ಟ ಇಲ್ಲ ಅಂತನಾ ಇದಿದೆ ನಿಜ. ತಿಂದಿದ್ಯಾ ತಡೀರಿ ಸಿಮ್ ತಿಂತಾವ ಬಾವದವರು. ನಿಮ್ಮ ಅಭಿಪ್ರಾಯ ಏನು ಅನ್ಸ್ತಾ ಇದೆ? ಯಾರು ಟ್ರೈ ಮಾಡ್ಬೇಡಿ, ಸಿಕ್ಕಾಪಟ್ಟೆ ಖಾರ ಇದೆ. ಈ ತಿಂದವರೆಲ್ಲ ಅದೇ ಹೇಳಿದ್ರು ಟ್ರೈ ಮಾಡ್ಬಿಡಿ. ಟ್ರೈ ಮಾಡ್ಬೇಡಿ ಯಾರು. ನಿಮ್ಮ ಅಭಿಪ್ರಾಯ? ಬೇಡ. ಮೊಬೈಲ್ ನೋಡಿ ಓಕೆ. ನಿಮ್ಮ ಅಭಿಪ್ರಾಯ? ಏನು ಹಂಗೇನಷ್ಟು ಖಾರ ಅನ್ಸಿಲ್ಲ. ಇನ್ನೊಂದೆರಡು ತಿನ್ಬೋದು. ಇನ್ನೊಂದೆರಡು ತಿನ್ಬೋದು. ಬಾಯ್ಸ್ ಆದ್ರೆ ಓಕೆ, ಹುಡುಗಿರೆಲ್ಲ ಟ್ರೈ ಮಾಡಕ್ ಹೋಗ್ಬೇಡಿ. ಓಕೆ, ಯು ಮೀನ್ಸ್ ಇಂಥವ್ರು ಟ್ರೈ ಮಾಡ್ಬೇಡಿ ಅಂತ. ತೇಜಸ್ ಗೌಡ ಅವ್ರು skip ಮಾಡಿ. ತೇಜಸ್ ಗೌಡ ಅವ್ರು skip ಮಾಡ್ತಾ ಇಲ್ಲಿ ಇದ್ದಾರೆ. ಹೆಚ್ಚಿಲ್ಲ ನಮ್ಗೆ. ಚಾಲೆಂಜ್ ಅಂದ್ಮೇಲೆ ಚಾಲೆಂಜ್. ಗೈಸ್ ಬ್ರೋ ಅಂತೂ 6 ಪೀಸ್ ತಿಂದಿರೋದು, ಇವರು 5. ಇವರಿಬ್ಬರಲ್ಲೇ ಕಾಂಪಿಟೇಷನ್. 4 ಸಾರಿ ಗೈಸ್, 4 6 ದೊಡ್ಡ ದೊಡ್ಡ ಪೀಸ್ ಇವರು 4 7. ಮೂರು ತೇಜಸ್ ಗೌಡ ಸ್ಕಿಪ್ ಮಾಡಿದ್ದಾರೆ. ಓಕೆ, ಮನುಗೌಡ ಅವರು ಸ್ಕಿಪ್ ಮಾಡಲಿದ್ದಾರೆ, ಮಾಡಿಬಿಟ್ರು. ಎನಿಥಿಂಗ್ ಟು ಸೇ? ಏನಿಲ್ಲ, ಸ್ಟಾಪ್ ಮಾಡೋದ್ರೆ ಸ್ಟಾಪ್ ಮಾಡೋಣ, ಆಡೋದಂದ್ರೆ ಆಡೋಣ. ನಿಮ್ಮ ಮೇಲೆ ಡಿಪೆಂಡ್ ಅಷ್ಟೇ. ನೀವು ಸ್ಟಾಪ್ ಮಾಡ್ತೀನಿ ಅಂದ್ರೆ ಸ್ಟಾಪ್ ಮಾಡ್ಬೋದು. ಆನಂದ್ ಬ್ರೋಗೆ ಗೆಲ್ತವ್ರೆ ಅನ್ಸ್ತೇವೆ ನಿಮಗೆ. ಏದಾಯ್ತು, ಇವತ್ತು ಇರ್ತಾರೆ ಇಲ್ಲಿ ನೋಡೋಣ. ಇನ್ನ ಏನಿಲ್ಲ. ಕೊಡಿ ಇನ್ನೊಂದು ಹಂಗ ರೌಂಡು. ನೀರು ಕುಡಿತ್ಯಾ ಏನು ಚಿಪ್ಸ್ ತಿಂತ್ಯಾ? ಚಿಪ್ಸು ಚಿಪ್ಸ್ ಇನ್ ದ ಸೀಕ್ರೆಟ್ ಆಫ್ ಪವರ್ ಎನರ್ಜಿ. 5ನೇದಕ್ಕೆ ಬಂದರು. ಅಪ್ಪ ಕಟ್ಕೊಂಡ್ ಬಂದ್ರೆ ನನಗೆ ಒಂಥರ ಘಾಟ್ ಹೊಡೆದಂಗೆ ಆಯ್ತೈತಿ. ಏ ಯಾರು ಇವಾಗ ಹೇಳಿ ನಾಗೇ ಬೆಳಿಕೋಬೇಕು ಅಂತ ಅವ್ನು ಇಟ್ಕೋತಾವ್ ನಾಲ್ಗೆ ಮೇಲೆ. ಬ್ರೋ ಏನ್ ಮಾಡಿದ್ರು? ಯಾರು ಬಿಡಿ ನಿಮ್ನ. ಇದೊಂಚೂರು ಅಟ್ಲೀಸ್ಟ್ ಒಂದು ಸ್ಟೆಪ್ ಮೇಲಿರ್ಬೇಕು ಅಂತ ಹೇಳಿ. ದೊಡ್ಡ ಪೀಸ್ ಐತೆ ಅದಕ್ಕೆ ಎಲ್ಲ ಒಂದೊಂದು ತಿಂದವ್ರೆ. 7 ಇವಾಗ ಸುಮ್ಮನೆ ಯಾಕೆ ತಿಂತೀರಾ? ಓ ಅಲ್ಲಿ ಅದೇನೆ, ನೀವು 3 ಜನ ವಿನ್ನರ್ ಅನ್ಬೋದಾಗ. ಈಗಲೂ ನಾವೇ 3 ಜನ ವಿನ್ನರ್. ನೀವು 3 ಜನ ವಿನ್ನರ್ ಅಲ್ಲ, ಅಲ್ಲಿ ಜಾಸ್ತಿ ತಿಂದಿರೋರು ವಿನ್ನರು. ಆನಂದನೇ 7 ತಿನ್ನೋರೆ, ನಾವು 5 ತಿಂದಿದ್ದೀವಿ. 2 ತಿನ್ಬಿಡ್ತೀಯಾ? ಕೊಡು. ಓಕೆ, ಬಟ್ ಹುಷಾರ್ಕೊಂಡ್ರು, ಅರ್ಥ ಮಾಡ್ರು ಈಗ. ಬೇಡ, 7 ಆದ್ಮೇಲೆ ಒಂಥರ ಆಗ್ತೈತೆ. ಕಿಲಾಡಿ ಬ್ರೋ, ಚಾಲಾಕ್ ಬ್ರೋ. ಬ್ರೋ ದಪ್ಪಿಸ್ ತಿನ್ನಿ ಬ್ರೋ, ಎಂತ ವೆರಿ ಚಾಲಾಕ್ ಬ್ರೋ. ಇದೊಂದು ಪೀಸ್ ತಿಂದಿದ್ದೀನಿ ಗೈಸ್. ಅಲ್ಲಿ ಕೊಟ್ಟು ಬನ್ನಿ ಮಾತಾಡ. ಗಿವ್ ಅಪ್ ಮಾಡ್ಬಿಡಿ, ಆಯ್ತದೆ. ಗಿವ್ ಅಪ್ ಮಾಡ್ಬಿಡು. ಇಲ್ಲ ಕೊಡು. ಇನ್ನೂ 2 ತಿನ್ಬೇಕಲ್ಲ. ಅದು ಹೊಸದಾಗಿ 7 ತಿಂದ ನನಗೆ ಒಂಥರ ಇದೆ. 2 ತಗೊಂಡಿದ್ದೀನಿ. ಎಲ್ಲ ಬಾಯ್ಸ್ ಮಾಡಿದ್ರೆ ತಿನ್ಕೊಳ್ಳಿ. ಅಷ್ಟೊಂದು ವೇಸ್ಟ್ ಮಾಡ್ಬಿಡು. ಇನ್ನೂ 40 ರೂಪಾಯಿ ಕೊಟ್ಟಿದ್ದೀವಿ. ಫುಲ್ ಸ್ಟ್ರಾಂಗ್ ಅಲ್ಲಿ ಇದ್ದೀರಲ್ಲ ನೀವು. ಕಣ್ಣು ಸರಿ ಹೋಯ್ತಾ ಖಾರ? ಸರಿ ಹೋಯ್ತೇನೆ, ಅಷ್ಟು ಅನ್ಸಿಲ್ಲ. ನನಗೂ ಸರಿ ಹೋಗ್ಬಿಡ್ತು. ಒಂದು ಸ್ವಲ್ಪ ಹೊತ್ತು ಇದ್ರೆ ಸರಿ ಹೋಗ್ಬಿಡುತ್ತೆ ಖಾರ ಇದು. ಬಟ್ ಆಮೇಲೆ ತಿಂದ್ಮೇಲೆ ಹೊಟ್ಟೆ ಒಳಗೆ ಏನು ಇಶ್ಯೂಸ್ ಆಗುತ್ತೆ ಅಂತ ಗೊತ್ತಾಗಲ್ಲ. ಅದಕ್ಕೆ ನಾವು ಮೊದಲೇ ಸ್ಕಿಪ್ ಮಾಡ್ಕೊಂಡ್ಬಿಟ್ವಿ, ಆಗಲಿಲ್ಲ. ಎಲ್ಲ ಈಕ್ವಲ್ ಆಗಿ 7 ಸಲ ತಿಂದಿದ್ದಾರೆ. ಏನಂತೀರಾ? ಯಾರು ಸ್ಕಿಪ್ ಮಾಡ್ತೀರಾ? ಆಕ್ಚುಲಿ ಈಗ ನಾನು ಒಪ್ಪಿ ತಿಂದೆ ಗೊತ್ತಾ, ಎಲ್ಲರೂ ಚಿಕ್ಕ ಅವಾಗ ತಿಂದಿದ್ದು ಏನಂತಿಲ್ಲ, ಈಗ ದೊಡ್ಡ ತಿನ್ನಲ್ಲ ಹೆವಿ. ಈಗ ಸಕ್ಕ ಫೀಲ್ ಆಗ್ತೈತಿ. ಏನಂತೀರಾ? ಅಯ್ಯಪ್ಪ, ಯಾರು ಗಿವ್ ಅಪ್ ಮಾಡಕ್ಕೆ ರೆಡಿ ಇಲ್ಲ? ಗಿವ್ ಅಪ್ ಮಾಡಿದ್ರು. ಒಳಗೆ ಕೊಡು, ಗಾನು ಕೊಡು, ತೇಜು ಕೊಡು, ಮನು ಕೊಡು.
ಅವ್ರು 3 ಜನ ಅವರೇ. ಅಲ್ಲಿ ಇದ್ರಲ್ಲಿ ಇಟ್ಟಿನ ತಗೊಂಡು ಹಾಕೊಳ್ಳಿ. ಹಾಕೊಳ್ತೀನಿ ಇವ್ರೆ. ಸೊ ಇವ್ರಿಗೆ ಗಿವ್ ಅಪ್ ಮಾಡಿದವರು ಐಸ್ ಕ್ರೀಮ್ ಪ್ರೊವೈಡ್ ಮಾಡವಾಗಿದೆ. ಅವ್ರು ಐಸ್ ಕ್ರೀಮ್ ತಿಂತಾರೆ. ಐಸ್ ಕ್ರೀಮ್ ತಿನ್ನೋಕ್ಕೋಸ್ಕರನೇ ಗಿವ್ ಅಪ್ ಮಾಡಿದ್ದಾರೆ. ಹಂಗೆ ಅನ್ಕೊಳ್ಳಿ. ಹೌದು ನಮ್ಗೆ ಐಸ್ ಕ್ರೀಮ್ ಇಂಪಾರ್ಟೆಂಟ್ ಅಷ್ಟೇ. ನಾವ್ ಗೆಲ್ಲೋದಲ್ಲ ಇವ್ರೆ ಇಸ್ಕೊಂಡಿದ್ದೀನಿ ಅಷ್ಟೇ. ಕರಗುತ್ತೆ. ಹೌದಾ? ಕರ್ಗುತ್ತೆ. ಕೊಡು, ನಾನು give up ತಿಂತೀನಿ. ಮಾಡಿಲ್ಲ, ತಿನ್ಬೇಡ ಆಮೇಲೆ. ಗಿವ್ ಅಪ್ ಮಾಡುವ ಮನ್ಸೇನಾದ್ರು ಇದೆಯಾ? ಹಂಗಂದ್ರೆ ಓ ನಿಮ್ಗೆ ಖಂಡಿತ ಇಲ್ಲ. ಇವ್ರು ಆಮೇಲೆ ಏನ್ ಮಾಡ್ತೀರಾ? 3 ಜನ ಹಿಂಗೆ ಕುತ್ಕೊಂಡು ಕುತ್ಕೊಂಡು ಕೊನೆ ಗಂಟೆ ತಿನ್ಬಿಟ್ಟು ಖಾಲಿ ಆಗೋದು ತಿನ್ನೋದು. ಆಮೇಲೆ 3 ಐಸ್ ಕ್ರೀಮ್ ತಿನ್ನೋದು. ಬ್ಯಾಕ್ ಟು ಬ್ಯಾಕ್ ಕೊಡ್ತೀನಿ ಗಾಯ್ಸ್ ಇವಾಗ. ಏನೂ ಇಲ್ಲ, ಇನ್ನೊಂದು ಚಿಪ್ಸ್ ಕೊಡ್ತೀನಿ. ಐಸ್ ಕ್ರೀಮ್ ಹಂಗಾರೆ ಐಸ್ ಕ್ರೀಮ್ ಬದುಕಿನ ನಾಳೆಯಲ್ಲಿ ಅಯ್ಯೋ ಎತ್ಕೊಂಡಿದ್ದೆಲ್ಲ ಬೀಳ್ತೈತೆ. ಹಿಂಗೆ ಬರ್ತಾ ಇರ್ತೀನಿ. ಗಿವ್ ಅಪ್ ಮಾಡ್ಬಿಡ್ಬೇಕು ಯಾರು. ಏನು ಒಳ್ಳೆ ನಾರ್ಮಲ್ ಚಿಪ್ಸ್ ತಿನ್ನಂಗೆ ತಿಂತವ್ರಲ್ಲ ಗುರು ಇವ್ರು 3 ಜನ. ನಾಳೆಗೆ ಎಲ್ಲ ಕಿವಿ ಎಲ್ಲ ಉರಿತಾ ಇಲ್ವ? ಒಂಥರ ಆಯ್ತಿಲ್ವಾ? ಆಯ್ತೈತೆ ಅವ್ನಿಗಾಲೇ ಸ್ವೆಟ್ ಆಗ್ಬಿಟ್ಟವನೆ. ಏನ್ ಬ್ಯಾಕ್ ಟು ಬ್ಯಾಕ್ ಕೊಡೋದ? ಈಗ ಸೋಲಿಸ್ಬೇಕಲ್ಲ ಯಾರನ್ನಾರು. ಹಂಗೆ ಹಾ ಅಷ್ಟೇ. ಎಲ್ರು 3 ಜನ ಗೆದ್ರಿ ಅಂತ. ಇನ್ನೇನ್ ಮಾಡೋದು? ತಿನ್ನಿ. ಡೋಂಟ್ ಟೇಕ್ ಅ ಬ್ರೇಕ್ ಗಾಯ್ಸ್. ಜಾಸ್ತಿ ಮುಕ್ಕಿಲ್ಲ ಇದೀಗ ಹೇಳ್ತಾ ಇದ್ದೀನಿ. ಗೊತ್ತಿಲ್ಲ. ತಿನ್ಬಲ್ಲ. ಬ್ಯಾಕ್ ಟು ಬ್ಯಾಕ್ ಕೊಡ್ತಾ ಇದೀವಿ. ಅವಾಗಿಂದ ದೊಡ್ಡ ಪೀಸ್ ತಿಂತ ನಾವು ತಿಂತಾ ಇದೀವಿ. ಹೊಡಿತೈತಾ? ಸ್ವೆಟ್ ಆಯ್ತವ್ರು ಇವ್ರು. ಸ್ವೆಟ್ ಹಾಗೆ ಆಯ್ತು ಯಾವಾಗಲೂ. ಖಾರ ತಿಂದಿದ್ರೆ ಕಾಯ್ತಾ ಇರ್ತೀರಾ? ಫ್ರಿಜ್ಜಲ್ಲಿ ಇಡೋದು. ಮುರಿ ತಿಂತೀಯಾ? ಬೇಕು ತಿನ್ನಿಸ್ಲಾ? ನೋಡು ಇಂಥ ಟೈಮಲ್ಲೂ ತಿನ್ಸಲ್ಲ ಅವಳು. ನೀವೇ ರೆಡಿ ಇಲ್ವಲ್ಲ ಬ್ರೋ? ಕಂಜೂಸು ಅಂತ ಕೇಳ್ತಿರಲ್ಲ ಬ್ರೋ ನೀವೇ ರೆಡಿ ಇಲ್ಲ ತಿನ್ನಕ್ಕೆ. ಇನ್ನು ಇವ್ಳು ಬ್ಯಾಕ್ ಟು ಬ್ಯಾಕ್ ಕೊಟ್ಟರು ಸೋಲ್ತಿಲ್ಲಪ್ಪ. ದೊಡ್ಡದದು ಅಲ್ಲೆಲ್ಲ ದೊಡ್ಡ ಪೀಸ್ ಇಲ್ಲ, ಎಲ್ಲ ಚಿಕ್ಕ ಪೀಸ್ ಇರೋದು. ಇದೆಲ್ಲ ಬೇಡ, ಇದರಲ್ಲಿ ಪೀಸ್ ಮಾಡ್ಕೊಂಡು ಖಾಲಿ ಮಾಡ್ಬಿಡೋಣ. ಅದು ಇವಾಗ ಮುರಿದಿರೋದು. ಮುಂದಕ್ಕಿರೋ, ನೀನ್ ಮುಂದಕ್ಕಿರೋ. ಇವಾಗ ಹಂಗ ಆಯ್ತಾ ಇಲ್ಲ ಕಡೆ. ಆದ್ರೂ ಟ್ರೈ ಮಾಡ್ತಾವ್ರೆ ನಾನು ಖಾರ ತಿಂತೀನಿ, ಅವನ್ನೇ ಕೇಳು. ಹೌದಾ? ನಾನು ಆಕ್ಚುಲಿ ತಿಂತಾ ಇದ್ದೀನಿ. ಏನೋ ನಮ್ಗೇನೋ ಗೊತ್ತಿಲ್ಲ, ತಿನ್ಬೇಕು ಅಂತ ಕೊಡ್ತಾ ಇರೋ ತಿಂತಾ ಇದೀವಿ. ಬೇರೆ ತಗೋಬಾರ ಆಯ್ತು. 3 ಜನ ಗೆದ್ರೆ ಅನ್ಬಿಡ್ತೀನಿ ಬಿಡಿ ಒಲಿ. 3 ಜನ ವಿನ್ನರ್ ಅನ್ಬಿಡ್ತೀನಿ ಬಿಡಿ ಒಲಿ ಅಂದೆ. ಸುಮ್ಮನೆ ಏನಕ್ಕೆ ತಿಂತೀರಾ? ಸಾಕು 3 ಜನ ವಿನ್ನರ್ ಅಂತ ಡಿಕ್ಲೇರ್ ಮಾಡಿ ಐಸ್ ಕ್ರೀಮ್ ಕೊಡಕ್ಕೆ ಸಾಕು ಅನ್ಕೊಂಡ್ರ? ಇನ್ನ ಈಗ ಅದಲ್ಲಿ ಇಲ್ಲ ಗೈಸ್, ಆಲ್ಮೋಸ್ಟ್ ಫುಲ್ಲು ಖಾಲಿ ಮಾಡಿದ್ದಾರೆ ನಮ್ಮ ಬಾಯ್ಸ್. ಸೊ ಯಾರು ವಿನ್ನರ್ ಇಲ್ಲ. 3 ಜನನೇ ವಿನ್ನರ್. 3 ಜನನೂ ವಿನ್ ಆಗಿದ್ದಾರೆ. ನಿಮ್ಮ ನಿಮ್ಮ ವಿನ್ನಿಂಗ್ ಸ್ಪೀಚ್ ಆ ಖಾರದಲ್ಲೇ ಕೊಡ್ಬೇಕಂತ ವಿನಂತಿ. ಓಕೆ, ಏನಿಲ್ಲ, ಒಂದು ಇದರಲ್ಲಿ 4 ಜನ ತಿನ್ಬೇಕು, ಅವಾಗ ಎಲ್ಲರೂ ಕರೆಕ್ಟ್ ಆಗುತ್ತೆ. ಇದ್ರಾಗಿ 6 ಜನ ಅಂದ್ರೆ ತುಂಬಾ ಕಷ್ಟ ಇದೆ. ಅಷ್ಟು ಜಾಸ್ತಿ ಜನ ತಿಂದ್ರೆ ಅಷ್ಟು ಖಾರ ಅನ್ಸಲ್ಲ, ಕಡಿಮೆ ಜನ ತಿನ್ನಿ, ಇಬ್ರು ತಿನ್ನಿ ಬರೋದು ಅಷ್ಟೇ. ಹುಡುಗಿರೆಲ್ಲ ಜಾಸ್ತಿ ಬೇಕಂತ ಹೇಳ್ಬಿಟ್ಟು ಟ್ರೈ ಮಾಡಬೇಕು ಅಂತ ಆ ಥರ ಟ್ರೈ ಮಾಡಕ್ ಹೋಗ್ಬೇಡ್ರಿ. ಎಲ್ಲಿ ತನಕ ಆಗುತ್ತೆ ಅಲ್ಲಿ ತನಕ ಟ್ರೈ ಮಾಡಿ, ಆಗಲಿಲ್ಲ ಅಂದರೆ ಬಿಟ್ಬಿಡಿ. ಸಿಕ್ಕಾಪಟ್ಟೆ ಸ್ಪೈಸಿ ಐತಿ, ಸಖತ್ ಖಾರ ಇದೆ, ಲಿಟ್ರಲಿ ಸಖತ್ ಖಾರ. ಏನಂತೀರಾ? ನಾನಂತ ಐಸ್ ಕ್ರೀಮ್ ತಿಂದು ಕೂಲಾಗಿ ಕೂತಿದ್ದೀನಪ್ಪ. ತಿನ್ಬೋದು, ಮೀನ್ಸ್ ತಿಂತೀನಿ ಅಂತ ಚಾಲೆಂಜ್ ಆಗಿ ತಗೊಂಡು ತಿನ್ಬೋದು, ಬಟ್ ಸ್ಟಿಲ್ ಯಾಕೆ ಹೆಲ್ತ್ ಕಾನ್ಶಿಯಸ್ ನೋಡಿ ಗಿವ್ ಅಪ್ ಮಾಡೋದು ಬೆಸ್ಟ್. ಇಲ್ಲ, 3 ಜನನೂ ವಿನ್ನರು. ಚಿಕನ್ ಡಿನ್ನರ್. ವಾವ್, ಓ ಚಿಕನ್, ಮಟನ್, ಫಿಶ್, ಪ್ರಾನ್ಸ್. ಸೊ ಗೈಸ್, ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತಾ ಇದೀವಿ. ಯಾರು ಇದನ್ನ ಮನೇಲಿ ಟ್ರೈ ಮಾಡಬೇಡಿ, ಎಲ್ಲೂ ಟ್ರೈ ಮಾಡಿ ಕಿಡ್ಸ್ಗಂತೂ ಕೊಡ್ಲೇಬೇಡಿ, ಯಾರು ಟ್ರೈ ಮಾಡಬೇಡಿ. ತುಂಬಾ ಖಾರ ಇದೆ ಆ್ಯಕ್ಚುಲಿ.
ಅಂದರೆ ನಾವೆಲ್ಲ ಸ್ವಲ್ಪ ಕಮ್ಮಿ ತಿಂದಿದ್ದೀವಿ. ಜಾಸ್ತಿ ಅಂದ್ರೆ ಇನ್ನೊಂಚೂರು ಜಾಸ್ತಿ ತಿಂದ್ರೂ ಹೊಟ್ಟೆಲ್ಲ ಉರಿ ಎತ್ಕೊಳ್ಳೋದು ಗ್ಯಾರಂಟಿ. ಸೊ ಯಾರು ಟ್ರೈ ಮಾಡಬೇಡಿ. ನಾವು ನೋಡೋಣ ಹೆಂಗಿರುತ್ತೆ ಎಕ್ಸ್ಪ್ರೆಷನ್ ಅಂತ ನೋಡೋಕ್ಕೆ ಟ್ರೈ ಮಾಡಿದ್ದು, ಬಟ್ ಎಲ್ಲ ಬೇಗ ಗಿವ್ ಅಪ್ ಮಾಡಿಬಿಟ್ಟಿದ್ದೀವಿ. ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತೀವಿ. ಐಸ್ ಕ್ರೀಮ್ ತಿನ್ಕೊಂಡು ಈ ವ್ಲಾಗ್ನ ಎಂಡ್ ಮಾಡ್ತೀವಿ. ನಮ್ಮ ಚಾನಲ್ ಎಲ್ಲ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.